ಈ ಒಂದು ಅಂತಿಮ ಪದವಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಪ್ರಾಂಶುಪಾಲರೇ ಹಾಗೂ ವೇದಿಕೆಯಲ್ಲಿರುವ ನನ್ನ ಸಹೋದ್ಯೋಗಿ ಮಿತ್ರರೇ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ವಿದ್ಯಾರ್ಥಿಗಳೇ, ಬೀಳ್ಕೊಟ್ಟು ಮುಂದೆ ಹೋಗುವವರು ಮತ್ತೆ ಬೀಳ್ಕೊಡುಗ ಸಮಾರಂಭವನ್ನು ಆಯೋಜಿಸಿದಂಥ ಪ್ರಥಮ ಪದವಿ ವಿದ್ಯಾರ್ಥಿಗಳೇ, ಇದೊಂದು ಒಳ್ಳೆಯ ಸಂಪ್ರದಾಯ. ಅಂತಿಮ ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆಯ ಸಂಪ್ರದಾಯ ಪ್ರಕಾರ ಅವರಿಗೆ ಭವಿಷ್ಯವು ಒಳ್ಳೆಯದಾಗಲಿ ಅಂತೇಳಿ ಕಳಿಸಿಕೊಡುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಅವರು ಪ್ರಥಮ ಪದವಿಗೆ ಸೇರಿದ ಸಂದರ್ಭದಲ್ಲಿ ಅವರನ್ನೊಂದು ಸ್ವಾಗತಿಸುವ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಕೂಡ ನಾವು ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅದು ಏನಾಗ್ತದೆ ಅಂತಂದರೆ, ಪ್ರಥಮ ಮತ್ತು ದ್ವಿತೀಯ ಹಾಗೂ ಅಂತಿಮ ತರಗತಿಗಳ ವಿದ್ಯಾರ್ಥಿಗಳ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ತದೆ. ಅವರು ಬಂದ ನಂತರ ಇವರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಮಿಂಗಲ್ ಆಗಲಿಕ್ಕೆ, ಮತ್ತು ಇವರು ಹೋದ ನಂತರ ಕೂಡ ಮುಂದೆ ಕಾಲೇಜಿಗೆ ಅವರು ನಾನಾ ಕಾರಣಗಳಿಗೆ ಕಾಲೇಜಿಗೆ ಬಂದು ಭೇಟಿ ಆಗಬಹುದು. ಆ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಗೌರವ ಮತ್ತು ಇದು ಸಿಗುವಂತೆ ಈ ಒಂದು ಕಾರ್ಯಕ್ರಮ ಒಂದು ಹಾದಿಯನ್ನು ಹಾಕ್ತದೆ. ಈ ಸಂದರ್ಭದಲ್ಲಿ ನಮ್ಮ ಕಾಲೇಜು ಸಣ್ಣ ಕಾಲೇಜ್ ಆದರೂ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರಥಮವಾಗಿ ನಾನು BA BCom ಅಂಥದ್ದೇನು ನಮ್ಮಲ್ಲಿ ಯಾರಲ್ಲಿ ಕೂಡ ಏನಿಲ್ಲ. ನಾನು ಪ್ರತಿ BA ಸ್ಟೂಡೆಂಟ್ಸ್ ಅನ್ನು ಸಿಕ್ಕಿದ ಕೆಲವು ಅಕೇಶ್ ಇರ್ಬೋದು, ಇವರನ್ನೆಲ್ಲ ಮಾತಾಡಿಸಿಕೊಳ್ಳಿ, ಹೇಗಿದ್ದೀವಿ ಮಾರ ಏನು ಅಂತ. ಅಥವಾ BComನವರಿಗೆ ಕೂಡ ಜೋರು ಮಾಡಿದ್ದುಂಟು ಕ್ಲಾಸಲ್ಲಿ. ಅವರು ಫಸ್ಟ್ ಇಯರ್ಗೆ ಸೇರುವಾಗ 15 ಮಂದಿ ಇದ್ರು. ಆ 5 ಮಂದಿ ಯಾರು ನಮಗೆ ಗೊತ್ತಿಲ್ಲ ಇನ್ನು ಕೂಡ. ಉಳಿದ 5 ಮಂದಿ 10 ಮಂದಿ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಿದ್ರು. ನಂತರ ಕೆಲವರು ಬರ್ತಿರ್ಲಿಲ್ಲ. ಮತ್ತೆ ವೆನ್ ದಿ ಜಾಯಿನ್ ಟು ದ ಫಸ್ಟ್ BCom ಅವರ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಇತ್ತು. ನಾನು, ಅಪ್ಪು ಸರ್ ಮತ್ತು ಸುಜಾತ ಮೇಡಮ್ ನಾವು ಮಾತಾಡಿಕೊಳ್ತಿದ್ದೆವು. ಡೋಂಟ್ ಫೀಲ್ ಬ್ಯಾಡ್, ಈ ಕೃಪಾನಿಗೆ ಪಾಠ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಫಸ್ಟ್ ನಾವು ಒಂದು ಸೆಂಟೆನ್ಸ್ ಹೇಳಿದ್ರೆ ಅವಳು ಫಸ್ಟ್ ಹೊರಡಿ ಹಿಡಿದು ವಾಪಸ್. ನಾನು ಕೆಲವು ಸಲ ಕ್ಲಾಸಲ್ಲಿ ಹೇಳಿದ್ದೇನೆ, ನಿಮಗೆ 3 ವರ್ಷ ಅಲ್ಲ 6 ವರ್ಷ ಬೇಕು ಅಂತ ಹೇಳಿ, ನೆನಪಿರ್ಬೋದು. ಮತ್ತೆ ಯಾಕೆ ಹೇಳಿದೆ ಅಂತಂದ್ರೆ, ಆಫ್ಟರ್ವರ್ಡ್ಸ್ ಶಿ ಹ್ಯಾಸ್ ಇಂಪ್ರೂವ್ಡ್ ಎ ಲಾಟ್. ಎಲ್ಲ ಇದರಲ್ಲಿ ಕೂಡ ಅವಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಈಗ ಅವಳು ಫೈನಲ್ಗೆ ಬರುವಾಗ ತುಂಬಾ ಸುಧಾರಣೆಯಾಗಿ ಅವಳೇ ಲೀಡ್ ಇದ್ದಾಳೆ. ಯಾಕೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ, ಇಫ್ ಯು ಪುಟ್ ಫಾರ್ವರ್ಡ್ ಸಮ್ ಎಫರ್ಟ್ ಅಂಡ್ ಇಫ್ ಯು ಆರ್ ಕಮಿಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಗ್ರೋ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರೇ. ಮತ್ತೆ ನಿಮ್ಗೆ ನಾಡಗೀತೆ ಹೇಳುವಾಗ ಫಸ್ಟ್ ಹೆಸರು ಬರೋದು ಯಾರ್ದು? ಕೃಪಾಂತ ಹೆಸರು. ಬೇರೆ ಅವಳು ಆಬ್ಸೆಂಟ್ ಇದ್ರೆ ನಾಡಗೀತೆ ಯಾರಿಗೂ ಕೂಡ ಕೇಳುವುದಿಲ್ಲ, ಇಸ್ಲಿ. ಹಾಗಿರುವಾಗ ನಮ್ಗೆ ಕೊಟ್ಟಂತ ಕೆಲಸ, ನಮ್ಗೆ ಶ್ರದ್ಧೆ ಇದ್ರೆ ನಾವು ಏನನ್ನು ಕೂಡ ಸಾಧಿಸಬಹುದು ಅಂತ ಹೇಳಿ ಶ್ರೀಕೃಪನಿಂದ ಕಳೀಬಹುದು. ಯಾವುದೇ ಕೆಲಸವನ್ನು ಹೇಳಿದ್ರು ಕೂಡ ಅವರು ಅದನ್ನು ಮಾಡ್ತಾರೆ. ಅದೇ ಮನೀಶ್ ಕೂಡ ಹಾಗೆ. ಮನೀಶ್ನಿಗೆ ನಾನು ಬೈಲಿಕ್ಕುಂಟು, ನಿನಗೆ ಉದಾಸೀನ ಬಿಡುವುದಿಲ್ಲ ಅಂತೀನಿ. ಈಸ್ ಗುಡ್, ಈ ಹ್ಯಾಡ್ 75%. ನಾನು ಹೇಳ್ತಿದ್ದೆ ಅವನಲ್ಲಿ ಕ್ಲಾಸಲ್ಲಿ, ನೀವು 75% ತೆಗೆದುಕೊಂಡು ಲೆಕ್ಕ ಯಾವಾಗಲೂ ತಪ್ಪು ಹೇಳಿದವ, ಕೂಡಿಸಿದೆಲ್ಲ ತಪ್ಪೆ. ಮತ್ತೆ ಅವನಿಗೆ ನಾನು ಹೇಳ್ತಿದ್ದೆ, ತಪ್ಪು ಹೇಳಿದ್ರೆ ಅವನು ತಪ್ಪು ಹೇಳುದಾದ್ರೆ ಮನೀಶ್ ಮಾತ್ರ ಅಂತ. ಬಟ್ ಈಸ್ ಗುಡ್. ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಇಂಟೆಲಿಜೆಂಟ್ ಆಗಲಿಲ್ಲದ್ರೂ ಕೂಡ ದೇ ಆರ್ ವೆರಿ ಕಮಿಟೆಡ್, ದೇ ಆರ್ ಸಪೋರ್ಟಿವ್. ಏನೋ ಒಂದು ಕೆಲಸ ಹೇಳಿದ್ರು ಕೂಡ ಅದನ್ನು ಆಗೋದಿಲ್ಲ ಹೇಳುದಿಲ್ಲ, ಅವ್ರು ಮಾಡ್ತಾರೆ. ಮತ್ತೆ ಅಸೈನ್ಮೆಂಟ್ ಅಲ್ಲಿ ನೋಡಿದೆ ನಾನು, ಸಾರಿ ಅಸೈನ್ಮೆಂಟ್ ಬರೀಲಿಕ್ಕೆ ಆಗಲಿಲ್ಲ, ಅದು ಬರೆದು ಕೊಡಲೇಬೇಕು. ಮೇಡಮ್ ಈಗ ಲೆಟರ್ ಅನ್ನು ಕೊಟ್ಟಿದ್ದೀರಿ, ದರ್ ಇಸ್ ನೋ ಎಕ್ಸ್ಕ್ಯೂಸ್. ಇಫ್ ಯು ನೀಡ್ ಮಾರ್ಕ್ಸ್ ಯು ಹ್ಯಾವ್ ಟು ರೈಟ್ ಅಂಡ್ ಯು ಹ್ಯಾವ್ ಟು ಸಬ್ಮಿಟ್. ಅದೇ ರೀತಿ ನಾನು ವಿಖ್ಯಾತಲ್ಲಿ ಕಲಿತು ಕೇಳುದು ಲಾಸ್ಟ್ಗೆ, ಈಗ ಸಂಜೆ ಒಳಗೆ ನಿಮಗೆ ಇನ್ವಿಟೇಷನ್ ಮಾಡಿ ಕೊಡಬೇಕು ಅಂತ ಹೇಳಿ. ಆಸ್ ಎ IPSC ಕೋಆರ್ಡಿನೇಟರ್ ನನಗೆ ತುಂಬಾ ಜವಾಬ್ದಾರಿಗಳಿರ್ತದೆ, ಬೇರೆ ಬೇರೆ ಪ್ರೋಗ್ರಾಮ್ ಅನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ. ಅದು ಮಾತ್ರ ಅಲ್ಲದೆ ನಮ್ಮ ನ್ಯಾಕ್ ಸಂದರ್ಭದಲ್ಲಿ ಕೂಡ ನೀವು ಫಸ್ಟ್ ಇಯರ್ ಅಲ್ಲಿದ್ದೀರಿ, ತುಂಬಾ ಹೆಲ್ಪ್ ಮಾಡಿದ್ದೀರಿ. ಬಿಕಾಸ್ ಆಫ್ ದ help and contribution of each and every student, we were in a position to secure that rank. B+ ಸಿಕ್ಕಿದೆ, 2.68 ಮಾರ್ಕ್ಸ್ ಕೂಡ ಸಿಕ್ಕಿದೆ ಅದರಲ್ಲಿ ನಮಗೆ. ಅದು ಸುಲಭದ ಕೆಲಸ ಅಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಆ ಒತ್ತಡದಿಂದಾಗಿ ಕೆಲವು ಸಲ ಕ್ಲಾಸಿಗೆ ಬರಲಿಕ್ಕೆಲ್ಲ ಸ್ವಲ್ಪ ಇನ್ಕನ್ವೀನಿಯನ್ಸ್ ಕೂಡ ಆಗ್ತಾ ಇತ್ತು. ಮತ್ತೆ ನಾನು ಬರುವಾಗ ಕೆಲವರು ಇವರು ಲ್ಯಾಬ್ಗೆ ಹೋಗೋದು ಈಗ ಇತ್ತೀಚೆಗೆ.
ಸೊ ಅಟ್ ದ ಎಂಡ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಫಿನಿಶ್ ದಟ್ ಸಿಸ್ಟಮ್ಯಾಟಿಕಲಿ. ಆ ಒಂದು ನನಗೆ ಬೇಸರ ಉಂಟು. ಆ್ಯಂಡ್ ಸ್ಟಿಲ್ ಆದರೂ ಕೂಡ ಬಿಕಾಸ್ ಆಫ್ ಮೈ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಏನು ನಾಲೆಜ್, ಐ ಕ್ಯಾನ್ ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ. ಫಾರ್ ಎಕ್ಸಾಂಪಲ್ ಯಾರು ನಮ್ಮ ಶಾಹಿದ್ ಇದ್ದಾನೆ, ಶಾಹಿದಿಗೆ ಸಿಲೆಬಸ್ ಯಾವುದು ಅಂತ ಗೊತ್ತಿರಲಿಲ್ಲ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅವನಿಗೆ ಎಕ್ಸಾಮ್ ಅವತ್ತು ಬುಕ್ ಇಲ್ಲ. ಅವನಿಗೆ ಕರೆದು ಹೇಳಿದೆ, ಒಂದು ಬುಕ್ ಕೊಟ್ಟೆ, ಇದನ್ನು ಟಿಕ್ ಹಾಕಿ ಕೊಟ್ಟೆ, ಇದನ್ನೇ ಓದು, ಬೇರೆ ಎಂಥದ್ದು ಓದಬೇಡ, ನೀನು ಪಾಸ್ ಆಗ್ತೀನಿ ಹೇಳಿ. ಅವನಲ್ಲಿ ಹೇಳಿ ಪಾಸ್ ಆಗಿದ್ದಾನೆ ಇಲ್ವಾ ಅಂತ. ಅಂಥ ಸ್ಟೂಡೆಂಟ್ಸ್ ಕೂಡ ಏನು ಯಾರು ಏನೇ ಮಾಡಿರಲಿ ಅವರಿಗೆ ಬೇಕಾದಾಗೆ ನಾವು ಅವನಿಗೆ ನೀನು 100ರಲ್ಲಿ 100 ತೆಗಿಬೇಕು ಅಂತ ಪ್ರಯತ್ನ ಪಟ್ಟರೆ ನಾನು ಹುಚ್ಚನಾಗ್ತೇನೆ. ಈ ನೀಡ್ಸ್ ಓನ್ಲಿ ಪಾಸ್ ಮಾರ್ಕ್ಸ್. ಸೊ ಎಲ್ಲದಕ್ಕೂ ನಮ್ಮಲ್ಲಿ ಏನು ಅದಕ್ಕೆ ಬೇಕಾದ ಟೆಕ್ನಿಕ್ಸ್ ಉಂಟು, ಸರಿ. ಹಾಗಿರುವಾಗ ಜಾಸ್ತಿ ಮಾರ್ಕ್ ತಗೊಳ್ಳುವವನಿಗೆ ಕೂಡ ಬೇಕಾದ ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಬಟ್ ಅದನ್ನು ನೀವು ಬಳಸಿಕೊಳ್ಬೇಕು. ಕಾಲೇಜಲ್ಲಿ ಬೇಕಾದಂಥ ಫೆಸಿಲಿಟೀಸ್ ಉಂಟು. ಜೂನಿಯರ್ಸ್ ಕೂಡ ಹಾಗೆ, ನಾವು ಅವರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಎಂಜಾಯ್ ಮಾಡಿದ್ರು ಅದನ್ನು ಫಾಲೋ ಮಾಡೋದಲ್ಲ. ಎಂಜಾಯ್ ಮಾಡಬೇಕು, ಅದರ ಒಟ್ಟಿಗೆ ಕಲಿಯೋದು ಕೂಡ ತುಂಬ ಇಂಪಾರ್ಟೆಂಟ್. ಐ ಪ್ರೈಸ್ ದ ಫೈನಲ್ BCom ಸ್ಟೂಡೆಂಟ್ಸ್. ದೇ ಸ್ಕೋರ್ಡ್ ದಿಸ್ ಟೈಮ್ 100% ರಿಸಲ್ಟ್. 5th ಸೆಮಿಸ್ಟರ್ಲಿ 100% ರಿಸಲ್ಟ್ ಉಂಟು. ಅದೇ ರೀತಿ BA ಅಲ್ಲಿ ಕೂಡ 70% ರಿಸಲ್ಟ್ ಉಂಟು. ಅದನ್ನು BComನವರು 100% ಮೇಂಟೈನ್ ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತಿದ್ದಾನೆ. ಯಾಕಂತ ಹೇಳಿದ್ರೆ ಅವ್ರದ್ದು ಕೆಲವು ಆಕ್ಟಿವಿಟಿ ನೋಡುವಾಗ ನನಗೆ ಹೆದರಿಕೆ ಆಗ್ತಾ ಉಂಟು, ಅವರಿಗಿಂತ ಜಾಸ್ತಿ ನನಗೆ ಹೆದರಿಕೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಅದು ಕಡಿಮೆ ಆದರೆ ಅವರಿಗೆ ಕೂಡ ಏನು ಒಂದು ಕೆಟ್ಟ ಇದು, ನಮಗೆ ಕೂಡ 60-100 ಇದ್ದದ್ದು ಕಡಿಮೆ ಆದರೆ ಡಿಕ್ರೀಸ್ ಇನ್ ದ ಪರ್ಫಾರ್ಮೆನ್ಸ್ ಅಲ್ಲ. ಒಬ್ಬ ಫೇಲ್ ಆಗಿ ಈಗ ಎಲ್ಲರೂ ಪಾಸ್ ಆದರೆ ಅದು ಇನ್ಕ್ರೀಸಿಂಗ್ ಟ್ರೆಂಡ್. ಸೊ ಆಗಿರುವಾಗ ಆ ಏನನ್ನ ಕಳವಳವನ್ನು ಅವರು ಕೂಡ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. BA ಅವರು ಕೂಡ ಏನು ಅವರಿಗೆ ನಾವು ತುಂಬ ಬೇಸರ ಆಗ್ತಿತ್ತು. ಅವರಿಗೆ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಯಾರಿಲ್ಲ ಇಲ್ಲಿ ಟೀಚರ್ಸ್. ರಜೆಗೆ ಆಗುವಾಗ ಸರ್ಕಾರದ ನೇಮಕವಾಗಿ ಬರ್ತಾರೆ. ಟು ಸಮ್ ಎಕ್ಸ್ಟೆಂಟ್ ವಿ ಆರ್ ಆಲ್ಸೋ ಹೆಲ್ಪ್ಲೆಸ್. ಮತ್ತು ನಮ್ಮ ಕಾಲೇಜಲ್ಲಿ ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ಭಾರಿ ಹುಷಾರಿದ್ದಾರೆ. ನಾನು ಸೇಸಪ್ತರಿರುವಾಗ ಹೇಳ್ತಿದ್ದೆ, ನೀವು ಇರಬೇಕು ಅಂತ ನೀವು ಹೇಳಿ ಹೋದರೆ ಮಕ್ಕಳು ಕೆಲಸ ಮಾಡ್ತಾರೆ ಅಂತ. ದ್ಯಾಟ್ ಟ್ರೆಡಿಷನ್ ದೇ ಹ್ಯಾವ್ ಡೆವಲಪ್. ನಂತರದಲ್ಲಿ ಅವರ ವರ್ಗಾವಣೆ ಆದ ನಂತರ ನಮ್ಮಲ್ಲಿ ಏನು ನಮಗೆ PD ಸರ್ ಸಿಗಲಿಲ್ಲ, ಸರ್ಕಾರದಿಂದ ಕೂಡ ನೇಮಕ ಆಗಲಿಲ್ಲ. ಇಲ್ಲದ್ರೆ ನಮ್ಮ ಮಕ್ಕಳು ಕ್ರೀಡೆಯಲ್ಲಿ ನಿಜವಾಗ್ಲೂ ಪ್ರತಿಭೆ ಇದ್ದವರೇ ಇರುವುದು. ಸ್ವಲ್ಪ ಮಂದಿ ಆದರೂ ನಮಗೆ ಎಲ್ಲದಕ್ಕೂ ಟೀಮ್ ಉಂಟು. ನಮ್ಮದು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಎಲ್ಲದರಲ್ಲೂ ಎಸ್ ವೆಯ್ಟ್ ಲಿಫ್ಟಿಂಗ್ ಮಾಡಿ ನಮಗೆ ಕಾಲೇಜಿಗೆ ಪ್ರೈಸ್ ಎಲ್ಲ ತಂದಿದ್ರು. ಬಟ್ ಅದನ್ನು PD ಹೋದ ಕೂಡಲೇ ಅದು ಕೂಡ ಒಟ್ಟಿಗೆ ಬಿಟ್ಟುಬಿಟ್ರು. ಸೊ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆರ್ ದೇರ್. ಐ ಥಿಂಕ್ ದಟ್ ಈಸ್ ನಾಟ್ ಬಿಕಾಸ್ ಆಫ್ ಯು. ಈ ಎಲ್ಲ ಏನು ಲಿಮಿಟೇಷನ್ಸ್ ಅಲ್ಲಿ ಕೂಡ ನೀವು ಖುಷಿಯಾಗಿದ್ದೀರಿ, ಅದು ತುಂಬ ಇಂಪಾರ್ಟೆಂಟ್. ಯಾವುದು ಕೂಡ ನಮಗೆ ಕೊರತೆ ಅಂತಲಿ ಕಂಡು ಬರಲಿಲ್ಲ. ಹಾಗಿರುವಾಗ ರಿಯಲಿ ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್. ಅದೇ ನೀವು ಬೇರೆ ಕಾಲೇಜಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಕಲಿಯುವುದಾದರೆ ನಿಮಗೆ ಅದೆಲ್ಲ